ರಾಜ್ಯದಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ಶುರುವಾಗಿದೆ. 3 ಹಂತಗಳಲ್ಲಿ ಸರ್ವೆ ನಡೆಯಲಿದ್ದು, ಲಾಭ ಯಾರಿಗೆ, ನಷ್ಟ ಯಾರಿಗೆ ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಇವತ್ತಿನಿಂದ 17ನೇ ತಾರೀಕಿನವರೆಗೆ ಪರಿಶಿಷ್ಟ ಜಾತಿಗಳ ಗಣತಿ ನಡೀತಾ ಇದೆ. ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ. ಶುರುವಾಯಿತು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸರ್ವೆ. 3 ಹಂತಗಳಲ್ಲಿ ನಡೆಯಲಿದೆ ಮಾಹಿತಿ ಸಂಗ್ರಹ. ಜಾತಿ ಜನಗಣತಿ ಅನ್ನೋ ಜೇನುಗೂಡಿಗೆ ಕೈ ಹಾಕಿದ್ದ ಸರ್ಕಾರ ಈಗ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸರ್ವೆ ಶುರು ಮಾಡಿದೆ. ಹಿಂದಿನಿಂದ ರಾಜ್ಯಾದ್ಯಂತ ದಲಿತರ ಉಪಪಂಗಡಗಳ ಸಮೀಕ್ಷೆ ನಡೆಯಲಿದೆ. ಇದಕ್ಕೆಂದೇ 3 ಹಂತಗಳಲ್ಲಿ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಇದರ ಆಧಾರದ ಮೇಲೆಯೇ ಸೌಲಭ್ಯ ಕಲ್ಪಿಸುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಒಟ್ಟು 3 ಹಂತಗಳಲ್ಲಿ ಜಾತಿ ಉಪಜಾತಿಯ ಸಮಗ್ರ ಸಮೀಕ್ಷೆ ನಡೆಯಲಿದೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆಗೆ ಸರ್ಕಾರ ಶಿಕ್ಷಣ ಇಲಾಖೆಯ 55,000 ಸಿಬ್ಬಂದಿಯನ್ನ ಬಳಸಿಕೊಳ್ತಿದೆ. ಇಂದಿನಿಂದ ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಯುತ್ತಿದ್ದು, ಪ್ರತಿ ಪಂಚಾಯಿತಿಯಲ್ಲೂ ತಾತ್ಕಾಲಿಕ ಕ್ಯಾಂಪ್ ಹಾಕಲಿದ್ದಾರೆ. ಹಾಗಾದ್ರೆ 3 ಹಂತದಲ್ಲಿ ಹೇಗೆಲ್ಲ ಸಮೀಕ್ಷೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ಒಳ ಮೀಸಲಾತಿ ಸಮೀಕ್ಷೆಯ ಮೊದಲ ಹಂತ ಇಂದಿನಿಂದ ಮೇ 17ರವರೆಗೂ ನಡೆಯಲಿದೆ. ಈ ವೇಳೆ ಮನೆ ಮನೆಗೂ ತೆರಳಿ ಸಮೀಕ್ಷೆ ಮಾಡ್ತಾರೆ. ಶಿಕ್ಷಕರು ದತ್ತಾಂಶ ಸಂಗ್ರಹಿಸಲಿದ್ದು, ಎಸ್ಸಿ ಅಥವಾ ಉಪಜಾತಿ ಜೊತೆಗೆ ಇತರೆ ಮಾಹಿತಿ ಕಲೆ ಹಾಕಲಿದ್ದಾರೆ. ತಮ್ಮ ಜಾತಿ ಜೊತೆಗೆ ಉಪಜಾತಿ ಬಗ್ಗೆಯೂ ಮಾಹಿತಿ ಪಡೆಯಲಿದ್ದಾರೆ. ಈ ಎಲ್ಲ ಡಾಟಾವನ್ನ ಮೊಬೈಲ್ ಆಪ್ನಲ್ಲೇ ಸಂಗ್ರಹಿಸಲಿದ್ದಾರೆ. ಇನ್ನು ಒಳ ಮೀಸಲಾತಿ ಸಮೀಕ್ಷೆಯ 2ನೇ ಹಂತ ನೋಡೋದಾದ್ರೆ, ಮೇ 19ರಿಂದ ಮೇ 23ರವರೆಗೆ ಒಳ ಮೀಸಲಾತಿ ಸಮೀಕ್ಷೆ ನಡೆಯಲಿದೆ. ಈ ವೇಳೆ ಮತಗಟ್ಟೆ ಪ್ರದೇಶವಾರು ಶಿಬಿರ ತೆರೆಯಲಿದ್ದು, ಈ ಶಿಬಿರಕ್ಕೆ ಬಂದೇ ಮಾಹಿತಿ ನೀಡಬೇಕು. ಒಟ್ಟು 3 ದಿನಗಳ ಕಾಲ ಮಾಹಿತಿ ನೀಡಲು ಅವಕಾಶ ನೀಡಲಾಗ್ತಿದ್ದು, ಈ ಶಿಬಿರಗಳಿಗೆ ಹೋಗಿ ಜಾತಿ ಬಗ್ಗೆ ಮಾಹಿತಿ ನೀಡಬೇಕು. ಮೊದಲ ಹಂತದಲ್ಲಿ ಮಿಸ್ ಆದವರಿಗೆ 2ನೇ ಹಂತದಲ್ಲಿ ಈ ಮೂಲಕ ಅವಕಾಶ ನೀಡಲಾಗುತ್ತೆ. ಇನ್ನು ಒಳ ಮೀಸಲಾತಿ ಸಮೀಕ್ಷೆಯ 3ನೇ ಹಂತ ನೋಡೋದಾದ್ರೆ, ಮೇ 19ರಿಂದ ಮೇ 23ರವರೆಗೂ 3ನೇ ಹಂತದ ಸಮೀಕ್ಷೆ ನಡೆಯಲಿದ್ದು, ಮೊದಲ 2 ಹಂತಗಳಲ್ಲಿ ಗೈರಾದವರು 3ನೇ ಹಂತದಲ್ಲಿ ಭಾಗಿಯಾಗಿ ಮಾಹಿತಿ ನೀಡಬಹುದು. ಆನ್ಲೈನ್ ಮೂಲಕ ಮಾಹಿತಿ ಒದಗಿಸಲು ಅವಕಾಶ ನೀಡಲಾಗಿದ್ದು, ಆಧಾರ್ ಮತ್ತು ಜಾತಿ ಪ್ರಮಾಣ ಪತ್ರ ಒದಗಿಸೋದು ಕಡ್ಡಾಯ. 2ನೇ ಮತ್ತು 3ನೇ ಹಂತಕ್ಕೆ ಒಂದೇ ದಿನಾಂಕ ನಿಗದಿ ಮಾಡಲಾಗಿದೆ. ಇವತ್ತಿನಿಂದ 17ನೇ ತಾರೀಕಿನವರೆಗೆ ಪರಿಶಿಷ್ಟ ಜಾತಿಗಳ ಗಣತಿ ನಡೀತಾ ಇದೆ. ಶ್ರೀ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ. ಒಳ ಮೀಸಲಾತಿಯ ಲಾಭ ನಷ್ಟದ ಲೆಕ್ಕಾಚಾರ ಜೋರು. ಒಳ ಮೀಸಲಾತಿ ಸಮೀಕ್ಷೆ ಮಾಡೋದ್ರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಒಳ ಮೀಸಲಾತಿ ಸಮೀಕ್ಷೆಯಿಂದ ಎಸ್ಸಿ ಹಿಂದುಳಿದ ಉಪಪಂಗಡಗಳಿಗೆ ಅನುಕೂಲವಾಗಲಿದೆ. ಯಾಕೆಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಹಂಚಿಕೆ ಮಾಡಲಾಗುತ್ತೆ. ಎಡಗೈ ಸಮುದಾಯದಲ್ಲಿ ಹೆಚ್ಚಿನ ಜನಸಂಖ್ಯೆಗಿರೋ ಕಾರಣ ಇವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಜೊತೆಗೆ ಮೀಸಲಾತಿ ಪ್ರಮಾಣವು ಏರಿಕೆಯಾಗುವ ಸಾಧ್ಯತೆ ಇದೆ. ಇದರ ಎಫೆಕ್ಟ್ ಬಲಗೈ ಸಮುದಾಯದ ಲಂಬಾಣಿ ಬೋವಿಗಳಿಗೆ ತಟ್ಟಲಿದೆ. ಯಾಕಂದ್ರೆ ಸದ್ಯ ಎಸ್ಸಿ ಮೀಸಲಾತಿಯಲ್ಲಿ ಹೆಚ್ಚು ಅನುಕೂಲ ಪಡೆಯುತ್ತಿದ್ದು, ಒಳ ಮೀಸಲಾತಿಯಿಂದ ಬಲಗೈ ಅವರಿಗೆ ಸೌಲಭ್ಯ ಕಡಿಮೆಯಾಗಲಿದೆ. ಒಟ್ನಲ್ಲಿ ಒಳ ಮೀಸಲಾತಿ ಸಮೀಕ್ಷೆ ಶುರುವಾಗಿದ್ದು, ಸರ್ಕಾರದ ನಿರ್ಧಾರದಿಂದ ಯಾರಿಗೆ ಬಿಸಿ ತಟ್ಟತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.